ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಸಲ ಸಮ್ಮರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ. ನಮಗಂತೂ ಸೆಕೆ ತಡೆಯೋಕ್ಕೆ ಆಗೋದೇ ಇಲ್ಲ, ಮಕ್ಕಳೇ ಹೇಗೆ ತಡೀತಾರೆ. ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಕರ್ಕೊಂಡ್ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಅವಳನ್ನ ಹೇಗೆ ಆಡ್ತಾ ಇದ್ದಾಳೆ ಅಂತ. ಅವಳು ಒಂದು ಸೆಕೆಂಡ್ ಅದ್ರ ಮೇಲೆ ಕುತ್ಕೊತಾ ಇಲ್ಲ. ಅವ್ರು ಇನ್ನೂ ಏರ್ ಕಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅವಳು ಅಳೋದನ್ನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ. ನಮಗಂತೂ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಏನು ಮಾಡೋಕ್ಕಾಗುತ್ತೆ, ಅವಳು ಕ್ಲಿಪ್ಪು ಅಥವಾ ಜುಟ್ಟು ಏನೂ ಹಾಕಿಸ್ಕೊತಾ ಇರಲಿಲ್ಲ, ಎಲ್ಲ ಕಿತ್ತು ಬಿಸಾಕ್ತಾ ಇದ್ಲು. ಸೊ ಅದಕ್ಕೆ ಸ್ವಲ್ಪ ಆದರೂ ಏರ್ ಕಟ್ ಮಾಡಿಸೋಣ, ತುಂಬಾ ಏರ್ಸ್ ಬೆಳೆದ್ಬಿಟ್ಟಿದೆ ಕಣ್ಣತ್ರ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀವಿ. ಅವಳು ಏರ್ ಕಟ್ ಆಗೋ ಅಷ್ಟರಲ್ಲಿ ಅವಳಿಗೆ ಹತ್ತು ಸುಸ್ತಾದರೆ ನನಗೆ ಅವಳನ್ನ ಹಿಡ್ದುನೇ ಸುಸ್ತಾಗೋಯ್ತು. ಏರ್ ಕಟ್ ಆಗೋ ಅಷ್ಟರಲ್ಲಂತೂ ಸಿಕ್ಕಾಪಟ್ಟೆ ಹತ್ಲು. ಯಾಕಾದರೂ ಬಂದಪ್ಪ ನಾನು ಇವಳಿಗೆ ಏರ್ ಕಟ್ ಮಾಡ್ಸೋಕ್ಕೆ ಅಂತ ಅನಿಸ್ಬಿಡ್ತು ನನಗಂತೂ. ಅವ್ರಿಗಂತೂ ಏರ್ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ತಲೆ ಅಲ್ಲಾಡ್ಸೋದು, ಕೈ ಅಲ್ಲಾಡ್ಸೋದು, ಏನೋ ಒಂದು ಮಾಡ್ತಾನೆ ಇರ್ತಿದ್ಲು. ಅವಳಂತೂ ಸುಮ್ಮನೆ ಇರ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟನೇ ಆಯಿತು ಅವಳಿಗೆ ಹೇರ್ ಕಟ್ ಮಾಡಿಸೋ ಅಷ್ಟರಲ್ಲಿ. ಅದು ಫಸ್ಟ್ ಟೈಮ್ ಬೇರೆ ಮಾಡಿಸ್ತಾ ಇರೋದು. ಹಂಗೋ ಹಿಂಗೋ ಮಾಡಿ ತುಂಬ ಕಷ್ಟಪಟ್ಟು ಅವರು ಪಾಪ ಕ್ಲೀನಾಗೆ ಮಾಡಿಕೊಟ್ರು ಹೇರ್ ಕಟ್ನ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫೈನಲಿ ನಮ್ಮ ಪಾಪುದ ಹೇರ್ ಕಟ್ ಆಯಿತು. ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇರ್ ಕಟ್ ಆದಮೇಲಂತೂ ಅವಳ ಫೇಸ್ ನೋಡಿದ್ರೆ ನಗು ಬರ್ತಾಯಿತ್ತು ನನಗಂತೂ. ಇದೇ ಫಸ್ಟ್ ಟೈಮ್ ಅಲ್ವಾ ಆ ಥರ ಮಾಡಿಸಿರೋದು, ಏನೋ ಒಂಥರ ಅನಿಸ್ತಾಯಿತ್ತು. ಕೂದಲಿದ್ದಾಗೆ ಚೆನ್ನಾಗಿತ್ತು ಅಂತ ಆಮೇಲೆ ಫೀಲ್ ಆಗ್ತಾಯಿತ್ತು. ಓಕೆ, ಇದು ಒಂದು ಟ್ರೈ ನೋಡೋಣ ಹೇಗೆ ಕಾಣಿಸ್ತಾಳೆ ಅಂತಲೇ ಮಾಡಿಸಿದ್ದು. ಆ ಹೇರ್ ಕಟ್ ಅಡ್ಜಸ್ಟ್ ಆಗೋಷ್ಟರಲ್ಲಿ ಅವಳ ಫೇಸ್ಗೆ ನಮಗೊಂದು 2 to 3 ಡೇಸೇ ಬೇಕಾಯಿತು ಅವಳ ಫೇಸ್ನ ನೋಡೋದಕ್ಕೆ. ಒಳ್ಳೆ ಕೋಕೋಮಿಲನ್ ಥರ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ಲ. ಅವಳ ಹೇರ್ ಕಟ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸೋದನ್ನು ಮರಿಬೇಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ. ಮತ್ತು ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯಲ್ಲ. ಬೆಳಗ್ಗೆ ಯಾಕೋ ಸ್ವಲ್ಪ ಕುಡಿಬೇಕು ಅನ್ನಿಸ್ತಾ ಇತ್ತು ಅಂತ ಸ್ವಲ್ಪ ಕಾಫಿನ ಮಾಡ್ಕೊಂಡಿದ್ದೆ. ಕಾಫಿ ಕುಡಿದು ಹಾಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಪಾಪು ಗೊತ್ತಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಬಂದ ಆಗಲೇ ಅಳ್ತಾ ಇದ್ಲು. ಸೊ ಅದಕ್ಕೆ ಅಲ್ಲೇ ಸೆಲ್ಫ್ ಮೇಲೆ ಕೂರಿಸ್ಕೊಂಡಿದ್ದೀನಿ ಅವಳನ್ನ. ಹಾಗೆ ಕೂರಿಸ್ಕೊಂಡು ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಬೇಗ ಟಿಫನ್ನ ರೆಡಿ ಮಾಡಿಬಿಡೋಣ. ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟಲ್ಲಿ ಪ್ಲ್ಯಾನ್ ಚೇಂಜ್ ಆಗಿ ಉಪ್ಪಿಟ್ಟು ಜೊತೆಗೆ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಬನ್ನಿ ಇವಾಗ ಬೇಗ ಮಾಡ್ಕೊಂಬಿಡೋಣ. ನಿಮಗೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗುತ್ತೆ? ನನಗಂತೂ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗೋದಿಲ್ಲ. ನೈಟ್ ಟೈಮ್ ಆದರೆ ಏನೋ ಸ್ವಲ್ಪ ತಿನ್ಬೋದು, ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ ತಿನ್ನೋದಕ್ಕೆ ಉಪ್ಪಿಟ್ಟು. ಮಾರ್ನಿಂಗ್ ಅಂದರೆ ಬೋರ್ ಅನಿಸುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೆ.
ಹಾಯ್, ನಾನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪುಗೆ ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಸೊ ಅದಕ್ಕೆ ನಾವು ಮ್ಯಾಕ್ಸ್ಗೆ ಇವಾಗ ಬಂದಿದ್ದೀವಿ. ಅವಳಿಗೆ ಅಲ್ಲಿ ಆಟ ಆಡೋಕ್ಕೆ ಯಾರೋ ಪಾಪು ಸಿಕ್ಕಿದೆ, ಸೊ ಅದಕ್ಕೆ ಅವಳು ಆಟ ಆಡ್ತಾ ಇದ್ದಾಳೆ. ಅವಳಂತೂ ಆರಾಮಾಗಿ ಈ ಥರ ಆಟ ಆಡ್ಕೊಂಡಿದ್ರೆ ನನಗಂತೂ ಫ್ರೀಯಾಗಿರುತ್ತೆ. ಯಾಕಂದರೆ ಬೇಗ ಬೇಗ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೋದು. ಇಲ್ಲ ಅಂದರೆ ಇವಳದೇ ಅರ್ಧ ಇರುತ್ತೆ ಅಲ್ಲಿ. ಅವಳನ್ನಂತೂ ನೋಡ್ಕೊಳ್ಳೋದೇ ಆಗೋಗ್ಬಿಟ್ಟಿರುತ್ತೆ. ಅವಳಿಗೆ ಈ ಥರ ಮಾಲ್ಗೆ ಎಲ್ಲ ಬಂದರೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಕೆಳಗಡೆ ಬಿಡ್ತಾರೆ, ಓಡಾಡ್ಬೋದು ಅಂತ ಅಂದ್ಬಿಟ್ಟು ಅವಳಿಗೆ ಸಖತ್ ಇಷ್ಟ ಆಗುತ್ತೆ. ಇಲ್ಲಾಂದರೆ ಎತ್ಕೊಂಡೇ ಇರ್ತಾರೆ ಅಂತ ಅಂದ್ಬಿಟ್ಟು ಅವಳಂತೂ ಫುಲ್ ಹ್ಯಾಪಿ. ನಾನಿಲ್ಲಿ ಏನು ತೊಗೊಳೋದಪ್ಪ ಅಂತ ನೋಡ್ತಾ ಇದ್ದೀನಿ. ನೋಡಿ, ಅವಳ ಬಟ್ಟೆನ ಅವಳೇ ಶಾಪಿಂಗ್ ಮಾಡೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಇವಾಗ. ಅವಳಿಗೆ ಯಾವ್ದು ಬೇಕೋ ಅದನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಪಾಡ್ಗವಳು. ಜಾಸ್ತಿ ಏನು ಶಾಪಿಂಗ್ ಮಾಡೋದಿಲ್ಲ, ಸ್ವಲ್ಪ ಪಾಪಗೆ ಬಟ್ಟೆ ಬೇಕಿತ್ತು ಅಂತ ತೊಗೊಂಡ್ವಿ ಅಷ್ಟೇ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ, ಇವಾಗ ಮ್ಯಾಕ್ಸಿಂದ ನಾನು ಏನೇನು ತಂದೆ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.